ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾ ಕೃಷ್ಣ ಲಾಗ್ಸ್. ಇವತ್ತು 2:30 ಆಗಿದೆ ಟೈಮು. ಇವಾಗ ಲಾಗ್ ಶುರು ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಟೌನಿಗೆ ಹೋಗಿದ್ರು. ಚಿಕನ್ ರೋಲು ಮತ್ತು ಮೋಮೋಸ್ ತಂದಿದ್ದಾರೆ, ತೋರಿಸ್ತೀನಿ ಬನ್ನಿ. ನೋಡಿ, ಮೋಮೋಸ್ ತಂದಿದ್ದಾರೆ, ಟೌನಿಗೆ ಹೋಗಿದ್ರಲ್ಲ ಹಂಗಾಗಿ. ಇದು ಚಿಕನ್ ರೋಲು ಮತ್ತು ಸಾಸು, ಮೋಮೋಸು. ಇಲ್ಲಿ ಸಿಗ್ತಾ ಇರಲಿಲ್ಲ ಮುಂಚೆ. ಇವಾಗ ಟೌನಲ್ಲಿ ಈಗ ಒಂದು ಹೊಸ ಅಂಗಡಿ ಆಗಿದೆಯಂತೆ. ಮೊನ್ನೆಯಿಂದ ಇದಕ್ಕೆ 3ನೇ ಸಲ ತಂದಿದ್ದಾರೆ. ಮುಂಚೆ ಬೆಂಗಳೂರಲ್ಲಿ ತಿಂದಿದ್ದು ನಾವು. ಇಲ್ಲೆಲ್ಲೂ ಟೌನಲ್ಲಿ ಸಿಗ್ತಾ ಇರಲಿಲ್ಲ ಮೋಮೋಸು. ಇವತ್ತು ಮಕ್ಕಳು ಮನೇಲಿದ್ದಾರಲ್ಲ, ಹಂಗಾಗಿ ಏನಾದ್ರು ತಿನ್ನಬೇಕು ಅಂದರೆ ಅದಕ್ಕೆ ಹೋಗಿ ತಗೊಬಂದಿದ್ದಾರೆ. ನೋಡಿ, ಇಲ್ಲೊಂದು ಬಸಳೆ ಸೊಪ್ಪು ನಾವೇ ಹಾಕಿದ್ದು, ಇದು ಚೆನ್ನಾಗಿ ಬಂದಿದೆ. ಅದ್ರ ಪಕ್ಕದಲ್ಲಿ ಅಲ್ಲೊಂದು ಬಂದಿದೆ, ಇದು ನೋಡಿ ಕನಕಾಂಬ್ರ. ಫುಲ್ಲು ದೊಡ್ಡದು ಬೆಳೆದಿದೆ, ಕಾಡು ಥರ ಬೆಳೆದಿದೆ. ಬೆಳಗ್ಗೆ ಅದನ್ನು ಕಟ್ಟಿಟ್ಟಿದ್ದಾರೆ. ನೋಡಿ ಕನಕಾಂಬ್ರ ಎಷ್ಟು ಚೆನ್ನಾಗಿದೆ, ತುಂಬ ಹೂ ಬಿಡುತ್ತೆ ಅದರಲ್ಲಿ. ಕನಕಾಂಬ್ರದ ಗಿಡ ಫುಲ್ಲು ಬಾಗಿತ್ತು, ಬೆಳಗ್ಗೆ ಕಟ್ಟಿದ್ದಾರೆ ಎಲ್ಲ ಅಂತಕ್ಕೆ. ಇದು ಗುಲಾಬಿ, ಡೈಲಿ ಒಂದು 4-5ರಿಂದ ಹೂ ಬಿಡುತ್ತೆ. ನೋಡಿ, ಮೊಗ್ಗೆಲ್ಲ ಇದೆ. ಇದು ಪಲಾವ್ ಎಲೆ. ಇದು ನೋಡಿ, ಇಲ್ಲಿ ಬಸಳೆ ಸೊಪ್ಪು ಬಂದಿದೆ, ಆದರೆ ನಾವು ನಟ್ಟಿಲ್ಲ ಅದನ್ನು. ಅದಾಗೆ ಹುಟ್ಟಿರೋದು, ಇದು ಅದಾಗೆ ಬಂದಿರೋದು. ಮೆಣಸಿನ ಬೀಳು ಹತ್ರ ಮೆಣಸಿದೆ ನೋಡಿ, ಮೆಣಸು. ನೋಡಿ ಇಲ್ಲೊಂದು ಪಿಂಕ್ ಕಲರ್ ಹೂವು ಬಿಟ್ಟಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಪಿಂಕ್ ಕಲರ್ ಹೂವು ಇದು. ನೋಡಿ, ಬೆಳಗ್ಗೆ ಕಟ್ ಮಾಡಿ ಹಾಕಿರೋದು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನು ದಾರದಲ್ಲಿ ಹಂಗೆ ಕಟ್ಬಿಡಿ ಅಂತ ಹೇಳಿದ್ದೆ. ನಮ್ಮ ಮನೆಯವ್ರು ನೋಡಿದರೆ ಇದು ಗಿಡನೇ ಕಟ್ ಮಾಡಿ ಹಾಕಿದ್ದಾರೆ ಫುಲ್ಲು. ನೋಡಿ ಇಲ್ಲಿ ಹೂವು ಎಷ್ಟು ಚೆನ್ನಾಗಿತ್ತು. ಹಾಗೆ ಕಟ್ಟಿಬಿಟ್ಟಿದ್ರೆ ಸಾಕಿತ್ತು, ನೋಡಿದರೆ ಕಟ್ ಮಾಡಿ. ನೋಡಿ, 4-5 ಹೂವು ಬಿಡುತ್ತೆ ಅಂತ ಗುಲಾಬಿ ಗಿಡ ತೋರಿಸಿದ್ನಲ್ಲ, ನಾನು ಹಿಂದೆನೇ ಬಂದ್ಬಿಟ್ಟು ಚಿಕ್ಕದೊಂದು ಮಗ್ಗು ಕುಯ್ಕೆ ಬಂದಿದ್ದಾಳೆ. 2 ಹಳ್ಳಿರೋದು ಹೂವು ಇದೆ, ಅದನ್ನು ಕುಯ್ದಿಲ್ಲ, ಮಗ್ಗು ಕುಯ್ಕೆ ಬಂದಿರೋದು. ಫ್ರೆಂಡ್ಸ್ ನೋಡಿ, ನಾನೊಂದು ಕಷಾಯ ಮಾಡ್ತಾ ಇದ್ದೀನಿ. ಮನೇಲಿ ಮಕ್ಳಿಗೆ ಕೆಮ್ಮಿದೆ, ಹಂಗಾಗಿ 2 ಎಲೆ ತಗೊಂಡಿದ್ದೀನಿ. ಎಲೆನ ಹಿಂಗೆ 4 ಭಾಗ ಮಾಡಿಬಿಟ್ಟು ಕುಟಾಣಿಗೆ ಹಾಕ್ಯಂತಿದ್ದೀನಿ. ಎಲೆ ಶುಂಠಿ ಹಾಕ್ಯತಾ ಇದ್ದೀನಿ, ಒಂದು 2 ಇಂಚು ಅಷ್ಟು. ಆಮೇಲೆ ಲವಂಗ ಹಾಕತ್ತಾ ಇದ್ದೀನಿ. ಈ ಥರ ಮಗ್ಗಿರಬೇಕು, ಮಗ್ಗಿದ್ರೇ ಚೆನ್ನಾಗಿರುತ್ತೆ. ಮಗ್ಗಿದೆ, ಲವಂಗ ಒಂದು 5 ಹಾಕ್ಯಂತಿದ್ದೀನಿ. ಆಮೇಲೆ ತುಳಸಿ ಹಾಕ್ಯಂತ ಇದ್ದೀನಿ, ತುಳಸಿ ಎಲೆ. ಇದೆಲ್ಲ ಚೆನ್ನಾಗಿ ಕುಟ್ಕೊಬೇಕು. ಕಾಳು ಮೆಣಸು ಹಾಕ್ಯಂತ ಇದ್ದೀನಿ. ಕಾಳು ಮೆಣಸು ಒಂದು ಪಾತ್ರೆ ಇಟ್ಟಿದ್ದೀನಿ. 2 ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೀನಿ. ನೀರು ಕುದೀತಾ ಇದೆ. ಕುಟ್ಟಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದು 2 ಗ್ಲಾಸ್ ನೀರು ಹಾಕಿದ್ದೀನಿ. 1 ಗ್ಲಾಸ್ ಆಗೋವರೆಗೂ ಕುದಿಬೇಕು ಚೆನ್ನಾಗಿ.
ನೋಡಿ 2 ಗ್ಲಾಸ್ ನೀರು ಹಾಕಿದ್ದೆ. ಇವಾಗ 1 ಗ್ಲಾಸ್ ಆಗೋವಷ್ಟು ಚೆನ್ನಾಗಿ ಅದು ಇದು ಎಲ್ಲ ಐಟಮ್ ಎಲ್ಲ ಹಾಕಿದ್ನಲ್ಲ ಚೆನ್ನಾಗಿ ಕುದ್ದು ಇವಾಗ 1 ಗ್ಲಾಸ್ ಆಗಿದೆ. ನಾನು ಇದನ್ನು ತುಂಬ ಸಲ ಮಕ್ಳಿಗೆ ಮಾಡಿಕೊಟ್ಟಿದ್ದೀನಿ, ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು 3 ದಿನ ಮಾಡಿದರೆ ಸಾಕು, ಬೇಗ ಕೆಮ್ಮು ಕಡಿಮೆ ಆಗುತ್ತೆ. ಕಷಾಯ ಮಾಡಿದ್ದು ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿದ್ದೆ. 2 ಗ್ಲಾಸ್ ಆಗಿದೆ ಈ ಗ್ಲಾಸಲ್ಲಿ. 1 ಗ್ಲಾಸ್ ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ, ಇನ್ನೊಂದು ಗ್ಲಾಸಲ್ಲಿ ನಾನು ಕುಡಿತೀನಿ, ಮತ್ತು ಇನ್ನೊಬ್ಳಿಗೆ ಸ್ವಲ್ಪ ಆಗುತ್ತೆ. ಫ್ರೆಂಡ್ಸ್ ನೋಡಿ, ನಮ್ಮ ಮನೇಲಿ ಬೀಟ್ರೋಟ್ ತಂದಿದ್ವಿ, ಪಲ್ಯ ಮಾಡಿರಲಿಲ್ಲ, ಹಂಗೆ ಇಟ್ಟಿದ್ವಿ. ಗಿಡ ಬಂದಿದೆ, ಆದರೆ ಇವಾಗ ಪಲ್ಯ ಮಾಡಬೇಕು. ಪಲ್ಯ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್.